ಏನೇ ಸೀರೆ ಉಟ್ಕೊಂಡು ನಿಂತಿದೆ. ಸೀರೆ ನಮ್ಮ ಚಿಕ್ಕ ಹುಡ್ಲಿ ಮಾರಿ ಹಬ್ಬ ಮಾಡಿದ್ರು ನೀನು ಉಟ್ಕೋಗಿದ್ನಲ್ಲ ಬಂದು ಕೂತ್ಕೊಂಡು ಮರಿ ಕೂದಿದ್ರಾ? ಮರಿ ಕೂದಿದ್ರು. ಚಿಕನು ಮಟನು ಒಂದೆರಡು ಮೊಟ್ಟೆ ಎಲ್ಲ ತರಿಸಿ ಮಾಡಿ ಎಲ್ಲರೂ ಬೆಕ್ಕಿ ಇಲ್ಲಿ ಉಣ್ಕೊಳ್ಳೋಂಥ ಸಾಮಾನ್ಯ ನಂಗೆ ಬಾಕ್ಸ್ ತುಂಬ ಕಳಿಸ್ತಾರೆ. ಮತ್ತು ಬಾಸು ಬೇರೆ ತುಂಬಿದ್ಲ. ಬಾಸು ಬೇರೆ ನಮ್ಮ ಹಂಗೆ ಕಣವ. ಅದಕ್ಕೆ ಅವಳು ಮನೆಗೆ ಎಲ್ಲ ಇಷ್ಟಪಟ್ಟು ಹೋಗ್ಬೋದು. ತುಂಬಿ ಎಲ್ಲ ಗಿಟಿಗಿಟ್ಟು ತುಂಬ ಕೊಟ್ಲ ಬಾಸ್ಗಳಿಗೆ ಎಲ್ಲರಿಗೂ ತುಂಬಿ ಕೊಟ್ಲು. ಅಯ್ಯೋ ಸರಿ ಕಣವ. ಅಂತಂದು ಮಾಡೋದು ಎಲ್ರಿಗಿಲ್ಲೂ ತಿನ್ಸೋದು ಅವ್ರು ತುಂಬ ಕೊಡೋದು ಎಲ್ಲರೂ. ನಾವು ನನ್ನ ಗಂಡ ಬೋಸಿ ಕೊಟ್ಟು ಕಳಿಸಿದ್ದು ರಾತ್ರಿನೇ ಅನ್ನ ಸಾರು ಎಲ್ಲನೂ. ಯಾರು ತಗೊಂಡು ಕೊಟ್ಟರು? ನಮ್ಮ ಅಣ್ಣ ಬಂದಿದ್ದಲ್ಲ ಅವ್ನ ಕೈಲಿ ಕೊಟ್ಟು ಕಳಿಸಿದ್ರು. ಅವ್ರು ತಗೊಬಂದು ಕೊಟ್ಟರು ತಿಂದ್ರು ಅಂತ. ಬಿಸಿನಕ ತಿನ್ನ ಕೊಟ್ಟಿದ್ರಾ? ನಾನು ಕೊಟ್ಟಿದ್ರು ಅಂತ. ಹೋಗ್ಲಿ ತಗೋ. ಅದೇ ನಿಮ್ಮ ಮಗುಗೆ ಬೇರೆ ಅಂತಿದ್ದೀರಾ ಸರಿ ಆಯ್ತಾ? ಯಾಕೆ ಕಣಿ ಯಾರು ಹೋಗ್ಬೇಕು ಅಂದ್ರೆ ಬೇದಿ ಎಲ್ಲಿಗೆ ಹೋಗು ನಿಮ್ದಿಲ್ಲ ಕಣ್ತಾಗತ್ತೆ. ಹಿಂಗೆ ಏನ ಪಣ ತೊಳೆದ ಜಾಗದಲ್ಲಿ ಬಿದ್ದರೆ ಇನ್ನೇನಂತ ಅಂಥ ಜಾಗ ಇಂಥ ಜಾಗನಾಗಿಲ್ಲ ಮೊಕಣ ಬೀಳ್ತಾವ ಬಿದ್ದು ಬಿಡ್ತಾವೆ ಮಡಿಕತ್ತಾವ. ನಾವು ಎಲ್ಲಿಗೆ ಹೋಗಿಲ್ಲ ಎಲ್ಲಿಗೂ ಬರೋಂಗಿಲ್ಲ. ಕಾಣಿ ಬೇಜಾರಾಯ್ತು ಕಣ್ತಾ. ಸೀರೆ ಉಟ್ಕೊಂಡು ಪ್ಯಾಂಟ್ ಶರ್ಟ್ ಇಟ್ಕೊಂಡು ಅದ್ರದ್ದು ಬಸ್ ಹೆಂಗೆ ಯಾವಾಗಲೂ ಇದನ್ನ ಕೂತ್ಕೊಳಕತ್ತ. ಆಗೆಲ್ಲ ಮನೆ ಕೆಲಸ ಮಾಡ್ಬಾರ್ದ? ಮನೆ ಕೆಲಸ ಮಾಡೋರು ಯಾರು ತರೋರು ಯಾರು ಬರೋರು ಯಾರು ಯಾರು ಇದು ಮಾಡೋಕ್ಕದ್ದು. ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಸರಿ ಅಂತ ತಗೊಂಡಿದ್ದೆ. ಸರ 300 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಮದುವೆ ಆಯ್ತಾ ಮದುವಾಗಿದ್ವು ಮುಂಜಿಗೆ ಹೋದ್ರ ಎಲ್ಲಿಗಾರ ಹೋದ್ರೆ ಚಿನ್ನ ತಗೊಳಕತ್ತಲ್ಲ. ಅಯ್ಯೋ ಚಿನ್ನದ ರೇಟು 17,000 ಆಗದ. ಯಾವ ಚಿನ್ನ ತಗೊಳಕ? ಚಿನ್ನ ಅಲ್ಲೇ ಚಿನ್ನ ಇಲ್ಲ ಇಂಥ ತಗೊಂಡು ಅಯ್ಯೋ ಚಿನ್ನ ಹಾಕಂದ್ರು ಆಯ್ತು ಹಾಕಲ್ದವ್ರು ಆಯ್ತು. ಚಿನ್ನ ಹಾಕಲ್ದವ್ರು ಆಯ್ತಾರ ಹಾಕಲ್ದವ್ರು ಏನು ಓದ್ಕೋಗಲ್ಲ. ಏನು ಓದ್ಕೊ ಗಂಟೆ ಆಸೆ ಅಷ್ಟೇ. ಏನು ಮಾಡೋಕ್ಕದ್ದು ಏನಂದ್ರೆ ಮಂಜಿ ಆರೋಗ್ಯ ಭಾಗ್ಯ ಕೇಳ್ಕೊಂಡು ನಿಮ್ಮದೇ ಇರ್ಬೇಕು ಅಷ್ಟೇ. ಆರೋಗ್ಯವೇ ಭಾಗ್ಯ ಅಂತ. ಆರೋಗ್ಯ ಭಾಗ್ಯ ಇದ್ರೆ ಯಾವ್ದಾದ್ರು ಆರೋಗ್ಯದ ಮುಂದೆ ಏನೂ ಇಲ್ಲ. ಆ ಚಿನ್ನ ಕನ್ನಡ ಅದು ಇದು ಅಂತ ಆಸೆ ಪಡೋಕೆ ಬರ್ದಿರೋದಕ್ಕೆ ಅಚ್ಚುಕಟ್ಟಿಗೆ ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಏನು ಫುಡ್ ಅಂತಾನೆ ಏನಿದ್ದು ಎಲ್ಲ ಕೆಮಿಕಲ್ ಔಷಧಿ ಹೊಡೆದು ಆ ಫುಡ್ಡು ಚೆನ್ನಾಗಿಲ್ಲ. ಆಗಿನ ಕಾಲಂಗೆ ಈಗ 108 ಬಟ್ಟೆಗಳು. ಆಗ ಬಟ್ಟೆಗಳೇ ಎತ್ತಿಲ್ಲ. ಅವ್ರಿಗೆ ಬಟ್ಟೆ ಈಗ ಕಾಲ ಮಾಡ್ತಾರೆ. ಈಗ ಇವರೇ ಇನ್ನೊಬ್ಬ ಬಟ್ಟೆ ಕೊಡಂಗೆ ಅಂತ ಪರಿಸ್ಥಿತಿ. ನಮ್ಗೆ ಒಂದೊಂದು ಬಟ್ಟೆ ಅವ್ರಿಗೆ ಕೊಟ್ಟು ಈಸ್ಕೊಟ್ರೆ ಕಾಲ. ಸರ್ ನೀನೇನು ಸೀರೆ ಉಟ್ಕೊಬಿಟ್ಟಿದ್ದೆ ನನಗೆ ಹೇಳ್ತಿದ್ದೆ. ನೀನು ಸೀರೆ ಉಟ್ಕೊಂಡು ನಾನು ಹೋಗಿದ್ನಲ್ಲ ಅದಕ್ಕೆ. ನೀನು ಮಾಂಸ ಗಿಂಸ ಉಣ್ಣಲ್ವಾ? ಆಯ್ತು ಮುಟ್ಟಲ್ಕಣವಲ್ಲ ತಿನ್ನು. ಅದರಲ್ಲಿ ಏನೇನೋ ಒಳ್ಳೊಳ್ಳೆ ಅಂಶಗಳಿದಾವೆ ಅಂತಲ್ಲ ಮಾಂಸಗಳು. ಆಗಲ್ಲ ಕಣೆ ಅದೇನೋ ತಿನ್ನೋಕ್ಕೆ ಆಗಲ್ಲ. ತಿನ್ಬೇಡ ಬಿಡವ. ಹಂಗಿಲ್ಲ ಕಣೆ. ಹಲಸಿನ ತಿಂತಿದ್ನ ಇಷ್ಟಪಟ್ಟು. ಅದು ಯಾರು ಕಣ್ ತೆಗೆದು ಕಣೆ ಹಲಸಿನ ಸೇರಲ್ವಲೇ. ಏನು ತಿನ್ನಲ್ಲ ಅದಕ್ಕೆ ತಿನ್ನಲ್ಲ ಅನ್ನೋಕೆ ನೆಪ ಹೇಳು. ಅವ್ರು ಕಣ್ ತಗೋತೀವಿ. ಇಲ್ಲ ಹಂಗೆ ದೋಸ್ತಿನಕ್ಕೆ ಇಷ್ಟಪಟ್ಟು ತಿಂತಿದ್ದಿಲ್ಲ. ಊರಿನ ಮಕ್ಕಳ ಮರದಲ್ಲಿ ನಾನೇ ಗಣಸಾಗಿ ಕಿತ್ಕೊಂಡು ಹಲಸಿನ ಸಿಗೋದು ನಿಮಗೂ ಕೊಡ್ತಿದ್ನಲ್ಲ. ನನ್ಗೆ ಹಂಗಿಲ್ಲ ಕಣ. ಏನು ಸಿಕ್ಕತ್ತೆ ಅದನ್ನ ಸೇರಿ ಅಷ್ಟು ತಿನ್ಕೊಂಡಿಲ್ಲ ಕಣೆ. ನಮ್ಮ ಮಟನ್ ಸಹ ತಿನ್ನೋಕ್ಕಾಗಲ್ಲ. ನಾವು ಏನು ಸಿಕ್ಕತ್ತೆ ಅದನ್ನ ಬಾಡಿಲಿ ಏನು ತಿನ್ನಲ್ಲ ಅಂತ ಬೈತಾರೆ ಎಲ್ಲ. ಎಲ್ಲ ತಿನ್ಬೇಕು. ಆಮೇಲೆ ಕೈ ನೋವು ಕಾಲು ನೋವು ಮೂಳು ನೋವು ತಿನ್ನಕ್ಕಾಗಲ್ಲ. ಈಗ ಚೆನ್ನಾಗಿರೋ ಟೈಮಲ್ಲೇ ತಿನ್ಕೋಬೇಕು. ಆಮೇಲೆ ಆ ರೋಗ ಈ ರೋಗ ಬಿ ಪಿ ಶುಗರ್ ಅನ್ಕೊಂಡು ಏನು ತಿನ್ನಕ್ಕಾಗಲ್ಲ. ಮರಿದು ಕೋಳಿದು ಪಾಲಿದು ಏನು ಸೇರೋದಿಲ್ಲ. ನಾನು ತಿನ್ನೋದಿಲ್ಲ. ತರಕಾರಿ ಕಾಲ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಅಭ್ಯಾಸ ಮಾಡ್ಕೋಸಿದ್ಯಾ ಏನದು ಸೇರ್ಲಕ್ಕ ನೀವು ವಾತಿ ಬರಂಗೈತ. ನೀನು ಎಲ್ಲಕ್ಕೊಂದು ಕಾರಣ ಹೇಳ್ತಿದ್ದೆ ಬಿಡವ. ಏನು ತಿನ್ಬೇಡ. ನಿಂಗೆ ಏನು ಇಷ್ಟ ಅದೇ ತಿನ್ನು. ನಾವು ಹೇಳಿ ಸಾಕೈತಿ ಎಷ್ಟು ಅಂತ ಹೇಳೋ ಕುತ್ಕೊಳ್ಳಿ ಮಾಡ್ಕೊಂಡು ಸೇರ್ಲಕ್ಕ ಹೋಗು. ನಿನ್ಗೆ ಹೇಳೋಳು ಅವಳು. ಆಮೇಲೆ ನಿಂಗೆ ಗಂಡಗೂ ಬಾಸ್ಗೆ ಹಾಕೊಟ್ಟಿದ್ರಾ ನಿಮ್ಮ ಚಿಕ್ಕವ? ಕೊಟ್ಟಿದ್ರು ತಿನ್ನಂತ. ವಿಷಯ ತಂದು ಕೊಟ್ಟರು. ನಮ್ಮ ಅಣ್ಣ ತಂದು ಕೊಟ್ಟಿದ್ದು. ಎಲ್ರಿಗೂ ಬಾಕ್ಸ್ ನಿಮ್ಮ ಚಿಕ್ಕ ಏನು ತುಂಬಿ ಕೊಟ್ಟಳು ಅಂತಲ್ಲ. ಬಾಕ್ಸ್ ಹಾಕಿ ಕೊಡ್ತಾಳೆ. ಇಲ್ಲೂ ಉಣಿಸಿ ಅಲ್ಲೂ ತುಂಬಿಸೋದ ಅಲ್ಲೂ ತುಂಬಿಸ್ಕೊಡ್ತಾರೆ. ಸಂಬಂಧಿಕರು ಇದಾರೆ ಅನ್ಕಂತಾರೆ ಏನಂತಾರೆ ಅವಳೆಲ್ಲ ಅದು ಒಂದು ಮನೆ 7 ಬರ ಕೊಡ್ಬೇಕಂತಲ್ಲ. ಕೊಡ್ಬೇಕು. ಇನ್ನೇನು ಮಾಡಿದ್ರು ಒಬ್ಬರು ಕೊಟ್ಟರು ಅವ್ರಿಗೂ ಬಾಕ್ಸ್ ಸಂಸ್ಕತಾಳೆ. ಒಬ್ಬರು ಕೊಟ್ಟರು ಒಬ್ರು ನಿಷ್ಠೂರ ಅಂತ ತಿಳ್ಕೊಂಡು ಕೊಡ್ತಾಳೆ. ಅವರು ಇನ್ನೇನು ಮಾಡೋಕ್ಕಂತ ಬೇಜಾರಾಯ್ತಲ್ಲ. ಈಗ ನಮಗೆ ಕೊಟ್ರೆ ನಿಮ್ಗೆ ಕೋಪ ನಿಮ್ಗೆ ಕೊಟ್ರೆ ಅವ್ರ ಕೋಪ ಹಂಗಾಯ್ತು. ಅದ್ರ ಬಗ್ಗೆ ಎಲ್ರಿಗೂ ಕೊಟ್ಬಿಡೋ ಯಾರು ತಿಂದ್ರೆ ಮಣ್ಣು ಅಂತಲ್ಲ ಇಷ್ಟಪಟ್ಟು ಬರೋದು ಎಲ್ಲ ತುಂಬಿ ಕೊಡ್ತಾರೆ. ಅದಕ್ಕೆ ಓಲಿ ಬಿಡು. ಎಷ್ಟು ಕೆಜಿ ಮಾಡಿದ್ದೆ ಅವಳು ಸೊಸೆನಂಗೆ ಅವಳಿಗೆ ಅತ್ತೆ ಸೊಸೆಗೆ ಇಬ್ಬರು ಅವಳು ಜೋಡಿ ಸರಿಯಾಗಿ ಸೇರಿಸಿ ಮಾಗನು ಅಂತೇವನೆ. ಮಾಗರು ಅಂತಾರೆ ಕಣೆ. ಆ ಮಗ ಅತ್ತ ಸೊಸೆ 3 ಜನ ದೇವ್ರು ಸರಿಯಾಗಿ ಸೇರ್ಸೋಣ ಬಿಡುವ್ರನ್ನ. ಒಬ್ರಿಗಿಂತ ಒಬ್ರು ದಾನ. ಅಯ್ಯೋ ಉಣ್ಸರ್ ತಿನ್ಸರಲ್ಲಿ ಓಲಿ ಬಿಡ್ಬೇಕು ಚೆನ್ನಾಗಿಲ್ಲ ಅವರು.